ಓಂ ಶಾಂತಿ. ಅವ್ಯಕ್ತ ಮುರಳಿಯ ದಿನಾಂಕ ಆಗಿದೆ 21 ಜನವರಿ 1969. ಬಾಬಾರವರ ಅವ್ಯಕ್ತ ಮುರಳಿಯ ಟೈಟಲ್ ಆಗಿದೆ, ಶರೀರ ಬಿಟ್ಟರೂ ಕೈ ಮತ್ತು ಜೊತೆಯನ್ನು ಬಿಟ್ಟಿಲ್ಲ. ಎಲ್ಲರೂ ಅವ್ಯಕ್ತ ಮೂರ್ತಿಯಾಗಿ ಕುಳಿತಿರುವಿರ. ವ್ಯಕ್ತ ರೂಪದಲ್ಲಿ ಇರ್ತಾ ಅವ್ಯಕ್ತ ಸ್ಥಿತಿಯಲ್ಲಿರಬೇಕು. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾದಾಗ ಸಮಸ್ಯೆಗಳು ಇರುವುದಿಲ್ಲ. ವರ್ತಮಾನ ಸಮಯದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾತ್ರಗಳು ಮಕ್ಕಳನ್ನು ಅತಿ ಶೀಘ್ರವಾಗಿ ಅವ್ಯಕ್ತ ಮಾಡುವ ಸಾಧನಗಳಾಗಿವೆ. ಕಳವಳಗೊಳ್ಳುವ ಅವಶ್ಯಕತೆ ಇಲ್ಲ. ಆರಂಭದಲ್ಲಿ ಯಜ್ಞದ ಸ್ಥಾಪನೆ ಸಹಜವಾಗಿಯೇ ಆಗಿತ್ತು. ಯಜ್ಞದ ಸ್ಥಾಪನೆಯ ಸಮಯದಲ್ಲಿ ತಾವು ಬಂದಾಗ ತಮ್ಮೆಲ್ಲರಿಂದ ನಿಶ್ಚಯ ಪತ್ರವನ್ನು ಬರೆಸಿಕೊಳ್ಳಲಾಗಿತ್ತು. ಒಂದು ವೇಳೆ ಬ್ರಹ್ಮ ಬಾಬಾ ಹೋದರೂ ನಮ್ಮ ಸ್ಥಿತಿ, ನಮ್ಮ ನಿಶ್ಚಯ ಅಚಲವಾಗಿರ್ತದೆ ಎಂದು. ಆ ನಿಶ್ಚಯ ಪತ್ರ ನೆನಪಿದೆಯಾ? ವಿಘ್ನಗಳು ಬಂದಾಗ ಯಾವುದೇ ರೀತಿಯ ಯಾವುದೇ ಸ್ಥಿತಿಯ ಅನುಸಾರ ಸಂಶಯ ಬರದೇ ಇರುವುದನ್ನು ನಿಶ್ಚಯ ಎಂದು ಕರೆಯಲಾಗ್ತದೆ. ಪರಿಸ್ಥಿತಿಗಳು ಬದಲಾಗಲೇಬೇಕು, ಬದಲಾಗ್ತಲೇ ಇರ್ತವೆ. ಆದರೆ ಜಗತ್ತು ಬದಲಾದರೂ ನಾವು ಬದಲಾಗುವುದಿಲ್ಲ ಎಂಬ ಗೀತೆ ತಮ್ಮದಾಗಿತ್ತು. ಇಂದಿನ ಈ ಸಂಘಟನೆಯಲ್ಲಿ ನಿಶ್ಚಯ ಬುದ್ಧಿಯವರೇ ಕುಳಿತುಕೊಂಡಿರುವಿರಲ್ಲ. ಇಲ್ಲಿವರೆಗೆ ಇರುವ ನಿಶ್ಚಯದ ಎಲ್ಲ ಆಧಾರಗಳು ಹೋಗಲೇಬೇಕು. ಆಧಾರಗಳು ಇಲ್ಲದಿದ್ದರೆ ಬುನಾದಿ ಶಕ್ತಿಶಾಲಿಯಾಗಿರಬೇಕೆಂದು ಮಮ್ಮ ಹೇಳ್ತಾ ಇದ್ರು. ಒಂದು ವೇಳೆ ಬುನಾದಿ ಗಟ್ಟಿಯಾಗಲಿಲ್ಲದಿದ್ದರೆ ಆಧಾರದ ಅವಶ್ಯಕತೆ ಇರ್ತದೆ. ಯಾವ ಆಧಾರ? ಬಾಬಾರವರ ಆಧಾರ, ಸಂಘಟನೆಯ ಆಧಾರ, ಪರಿವಾರದ ನಿಯಮಗಳ ಆಧಾರಗಳನ್ನು ಬಿಡಬಾರದು. ಆದರೆ ಪರೀಕ್ಷೆಯ ಸಮಯದಲ್ಲಿ ಮುಂದೆ ಬರುವ ದೃಶ್ಯದಿಂದ ನಿಶ್ಚಯ ಖಂಡಿತವಾಗಬಾರ್ದು ಅಂತ ಹೇಳ್ತಾರೆ ಪಾಪ. ನಿಶ್ಚಯ ಅಖಂಡವಾಗಿರಬೇಕು. ಖಂಡಿತ ಅಂದರೆ ನಿಶ್ಚಯದಲ್ಲಿ ಎಂದಿಗೂ ಕೂಡ ಭಾಗ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ನಿಶ್ಚಯ ಅನ್ನೋದು ಅಖಂಡವಾಗಿರಬೇಕು. ಕತ್ತರಿಸಿದರೂ ಅದು ತುಂಡಾಗುವುದಿಲ್ಲ. ಈ ರೀತಿ ನಿಶ್ಚಯ ಬುದ್ಧಿಯವರು ಕೊರಳಿನ ಹಾರ ಆಗ್ತಾರೆ ಅಂತಾರೆ ಬಾಬಾ. ಬ್ರಹ್ಮ ಬಾಬಾ ತಮ್ಮೆಲ್ಲರಿಗೂ ಬಹಳ ಪ್ರಿಯರಾಗಿದ್ದರೂ ಅಲ್ಲ, ಪ್ರಿಯರಾಗಿದ್ದಾರೆ. ಅವರು ಹೇಳುತ್ತಿರಲಿಲ್ಲವೇ, ಎಲ್ಲ ವಿಚಾರಗಳನ್ನು ಮೊದಲೇ ಹೇಳಲಾಗಿದೆ. ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬರುವುದೇ ತೀವ್ರ ಪುರುಷಾರ್ಥ ಆಗಿದೆ. ನೆನಪು ಮಾಡಿಕೊಳ್ಳಿ. ಅವರೂ ಸಹ ಮಕ್ಕಳನ್ನು ಬಲಶಾಲಿ ಮಾಡಲು ಹೇಳ್ತಾ ಇದ್ರು. ಬಾಪ್ದಾದ ಮಕ್ಕಳ ಶೃಂಗಾರವನ್ನು ಬಹಳಷ್ಟು ಮಾಡಿದ್ದಾರೆ. ಆದರೆ ಮಕ್ಕಳು ಅಷ್ಟು ಶೃಂಗಾರಧಾರಿಯಾಗಿ ತಯಾರಾಗಿಲ್ಲ. ಒಂದು ದಿನ ಈ ತಂದೆ ಮಾಡಿದ ಶೃಂಗಾರವನ್ನು ನೆನಪು ಮಾಡಿಕೊಳ್ಳುವ ಸಮಯ ಬರುವುದು. ಇದೇ ಆ ಸಮಯ ಆಗಿದೆ. ಮೊದಲು ಅವರು ತಮ್ಮನ್ನು ತಾವು ನಿರಹಂಕಾರಿ, ನಮ್ರ ಚಿತ್ತ ಎಂದು ಹೇಳುತ್ತಾ ಅನೇಕ ಮಕ್ಕಳಿಗೆ ನಾನೂ ಸಹ ಇನ್ನೂ ಸಂಪೂರ್ಣ ಆಗಿಲ್ಲ, ಇನ್ನೂ ನಿರಂತರ ದೇಹಿ ಅಭಿಮಾನಿಯಾಗಿಲ್ಲ ಎಂದು ಹೇಳ್ತಾ ಇದ್ರು. ಬ್ರಹ್ಮ ಬಾಬಾರವರ ವಾಕ್ಯವನ್ನು ಶಿವಬಾಬರವರು ನೆನಪಿಸ್ಕೊಡ್ತಾ ಇದ್ದಾರೆ. ಆದರೆ ತಮ್ಮ ಅನುಭವದ ಆಧಾರದಿಂದ ಈ 3-4 ತಿಂಗಳಲ್ಲಿ ತಾವು ಗಮನ ಕೊಟ್ಟಿರಬಹುದು. ಸಮ್ಮುಖದಲ್ಲಿ ಮಿಲನ ಮಾಡುವ ಸೌಭಾಗ್ಯ ಸಿಕ್ಕಾಗ ಯಾವ ಅನುಭವ ಮಾಡಿರಬಹುದು? ಬ್ರಹ್ಮ ಬಾಬಾ ಈಗ ಸಾಕಾರಿಯಾಗಿಲ್ಲ, ಆದರೆ ಅವ್ಯಕ್ತ ಆಕಾರಿ ರೂಪಧಾರಿಯಾಗಿದ್ದಾರೆ ಎಂದು. ಕೆಲವು ವರ್ಷಗಳ ಹಿಂದೆ ಚಿಕ್ಕ ಪುಟ್ಟ ಮಾತುಗಳನ್ನು ಕೇಳುತ್ತಿದ್ದರು, ಸಮಯ ಕೊಡುತ್ತಿದ್ದರು. ಆದರೆ ಇತ್ತೀಚೆಗೆ ಏನನ್ನೂ ನೋಡಿದಿರಿ. ಈ ಚಿಕ್ಕ ಪುಟ್ಟ ಮಾತುಗಳನ್ನು ಕೇಳಿದರೂ ಕಾರಣವೂ ಇದೇ ಆಗಿತ್ತು. ಆ ಸಮಯ ನಿರಂತರ ತಂದೆಯ ನೆನಪಿನಲ್ಲಿ ಕಳೀತಾ ಇರ್ತಿದ್ದರು. ಅವರ ಮಸ್ತಕದಲ್ಲಿ ನಕ್ಷತ್ರವೊಂದು ಹೊಳೆಯುತ್ತಿರುವುದನ್ನು ಗಮನಿಸಿದಿರಲ್ಲವೇ? ಅವ್ಯಕ್ತ ಸ್ಥಿತಿಯಲ್ಲಿದ್ದವರು ಅವ್ಯಕ್ತ ಮೂರ್ತಿಯನ್ನು ಅರಿತು ಗುರುತಿಸಿದರು. ಅವ್ಯಕ್ತ ಸ್ಥಿತಿಯಲ್ಲಿ ಇಲ್ಲದವರು ಅಮೂಲ್ಯವಾದ ರತ್ನವನ್ನು ಸಂಪೂರ್ಣವಾಗಿ ಗುರುತಿಸಲಿಲ್ಲ. ಈಗಲೂ ಸ್ಥಾಪನೆಯ ಕಾರ್ಯ ಬ್ರಹ್ಮನದೇ ಆಗಿದೆ, ಹೊರತು ನಮ್ಮದಲ್ಲ. ಈಗಲೂ ಮಕ್ಕಳ ಪಾಲನೆ ಬ್ರಹ್ಮನಿಂದಲೇ ಆಗುವುದು. ಸ್ಥಾಪನೆಯ ಅಂತ್ಯದವರೆಗೂ ಬ್ರಹ್ಮನ ಪಾತ್ರ ಇದ್ದೇ ಇದೆ. ಈಗ ಮಕ್ಕಳು ಇನ್ನು ಮುಂದೆ ಬ್ರಹ್ಮರವರಿಂದ
ಹೇಗೆ ಶಿಕ್ಷಣ ಸಿಗ್ತದೆ ಎಂದು ಯೋಚಿಸುತ್ತಿರಬಹುದು. ವಾಸ್ತವದಲ್ಲಿ ಸ್ಥಿತಿ ಗಮನಿಸುವುದಾದರೆ ಸ್ಥಿತಿಗನುಸಾರವಾಗಿ ಹೇಗೆ, ಏಕೆ ಎಂಬ ಪ್ರಶ್ನೆಗಳು ಬರಬಾರದು. ನಾವು ಮಕ್ಕಳಿಂದ ಹೇಗೆ ಅಂತಕ್ಕಂಥ ಪ್ರಶ್ನೆಗಳು ಬರಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಮಕ್ಕಳಲ್ಲಿ ಪ್ರಶ್ನೆಗಳು ಅಷ್ಟೇ ಅಲ್ಲ, ಕೋಲಾಹಲದ ಸಾಗರವೇ ಪ್ರಾರಂಭ ಆಗಿದೆ. ಈ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವರು ಮಾತ್ರ ಉತ್ತೀರ್ಣರಾದರು. ಸ್ವಲ್ಪವಾದರೂ ತಾಳಿಕೊಳ್ಳಿ. ಅವಿನಾಶಿ ಜ್ಞಾನ, ಅವಿನಾಶಿ ಶಿಕ್ಷಣವಿದ್ದಾಗ ಪ್ರಶ್ನೆಗಳ ಕೋಲಾಹಲವೇಕೆ? ಬಾಬಾ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ತಾಳ್ಮೆ ಇದೆ, ಅವಿನಾಶಿ ಜ್ಞಾನ ಇದೆ, ಅವಿನಾಶಿ ಶಿಕ್ಷಣ ಇದ್ದಾಗ ಮತ್ಯಾಕೆ ಪ್ರಶ್ನೆಗಳ ಕೋಲಾಹಲ ನಮ್ಮ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳ್ತಾರೆ ಬಾಬಾ. ಆದರೂ ಅದೇ ಕೋಲಾಹಲವನ್ನು ಶಾಂತ ಮಾಡಲು ತಿಳಿಸುತ್ತಿದ್ದೇವೆ. ಕ್ಲಾಸ್ ಹೇಗೆ ನಡೆಯುತ್ತಿತ್ತೋ ಹಾಗೇ ನಡೀತದೆ. ಏನು ಹೇಳುವೆವು? ನಿಮಿತ್ತರಾದ ಬ್ರಹ್ಮಾರವರ ತನುವಿನಿಂದ ನುಡಿಸಲ್ಪಟ್ಟ ಮುರುಳಿಯೇ ಮುರುಳಿಯಾಗಿದೆ. ಸಂದೇಶಿಯರಿಂದ ಸ್ವಲ್ಪ ಸಮಯ ಮಾಡುವ ಸೇವೆಗೆ ಮುರುಳಿ ಎನ್ನಲಾಗುವುದಿಲ್ಲ. ಆ ಮುರುಳಿಯಲ್ಲಿ ಜಾದೂ ಇಲ್ಲ. ಬಾಪ್ದಾದಾರವರ ಮುರುಳಿಯಲ್ಲಿಯೇ ಜಾದೂ ಇದೆ. ಅದರಿಂದ ನುಡಿಸಲ್ಪಟ್ಟ ಮುರುಳಿಗಳನ್ನು ಈಗ ಪುನರಾವರ್ತನೆ ಮಾಡಿ. ಮೊದಲು ಅಂಚೆಯಲ್ಲಿ ಹೇಗೆ ಹೋಗುತ್ತಿತ್ತೋ ಹಾಗೆಯೇ ಮುಖ್ಯ ಸೇವಾ ಕೇಂದ್ರಗಳಿಗೆ ಅಬುವಿನಿಂದ ಮುರುಳಿಗಳು ಹೋಗ್ತಾ ಇರ್ತದೆ. 1 ವರ್ಷದ ಹಿಂದೆ ನುಡಿಸಿದ ಮುರುಳಿ ನಿಮಗೆ ನೆನಪಿದೆಯಾ? ಕೇಳ್ತಾರೆ ಬಾಬಾ. ನಿನ್ನೆ ಓದಿದ್ದು ನೆನಪಿರಬೇಕಲ್ವಾ ಅಂತ ಕೇಳ್ತಾರೆ ಬಾಬಾ. ನೆನಪಿರ್ಲಿಕ್ಕಿಲ್ಲ. ಇನ್ನೂ ಕೆಲವು ಜ್ಞಾನ ಬಿಂದುಗಳು ಅನೇಕ ಬಾರಿ ಓದಿದಾಗಲೂ ಬುದ್ಧಿಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಮುರುಳಿ ಹಾಗೂ ಪತ್ರದ ಸಂಬಂಧ ಹೇಗಿತ್ತೋ ಹಾಗೆಯೇ ಇರುವುದು. ತಾವು ಮಧುಬನಕ್ಕೆ ಹೇಗೆ ಮನಸ್ಸೋಚ್ಛೆಯಿಂದ ಬರ್ತಾ ಇದ್ರೋ ಹಾಗೆಯೇ ಬರುವಿರಿ. ಏನು ಮಾಡುವುದು, ಯಾರನ್ನ ಭೇಟಿಯಾಗಲು ಬರುವುದು ಎಂಬ ಪ್ರಶ್ನೆಗಳು ಈಗ ಬರುತ್ತವೆಯೇ? ಕೇಳ್ತಾರೆ ಬಾಬಾ. ಏಕೆ? ಬ್ರಹ್ಮ ಬಾಬಾರವರಿಲ್ವಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳ ಒಂದು ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತದೇನೋ ಅಂತ ಕೇಳ್ತಾರೆ ಬಾಬಾ. ಯಾರಿಂದ ಮನಶ್ವೇತಗೊಳ್ಳುವಿರಿ? ಮುಖ್ಯ ನಿಮಿತ್ತರಾದ ಭಾಗ್ಯಶಾಲಿ ನಕ್ಷತ್ರಗಳೊಂದಿಗೆ ಸಂಪೂರ್ಣ ಸಂಬಂಧವನ್ನು ಇಟ್ಟುಕೊಂಡು ತಮ್ಮ ಸೇವಾ ಕೇಂದ್ರಗಳ ಬಗ್ಗೆ, ಉನ್ನತಿಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಹೊಸದಾಗಿ ಹೂದೋಟದಲ್ಲಿ ಅರಳುವ ಹೂಗಳ ಬಗ್ಗೆ ಅವರಿಗೆ ಸಂಘಟನೆಯ ಸಾಕ್ಷಾತ್ಕಾರ ಮಾಡಿಸಲು ಮಧುಬನಕ್ಕೆ ಕರೆತನ್ನಿ. ಇಂತಹ ಸಂಘಟನೆಯ ನಡುವೆ ನಿಮಿತ್ತರಾದ ಸಂದೇಶಿಯ ಮೂಲಕ ಬಾಪ್ದಾದ ಸಂಪೂರ್ಣ ಸೇವೆಯನ್ನು ಮಾಡುವರು. ಮತ್ತೇನಾದರೂ ಪ್ರಶ್ನೆ ಉಳಿಯುತ್ತೆ? ಬಾಬಾ ನಾವು ಮಕ್ಕಳಿಗೆ ಕೇಳ್ತಾರೆ, ಮತ್ತೇನಾದರೂ ಪ್ರಶ್ನೆ ಉಳಿದಿದೇನು ಅಂತ. ತಮ್ಮ ಬ್ರಹ್ಮ ತಂದೆ 100 ವರ್ಷಗಳಿಗಿಂತ ಮುಂಚಿತವಾಗಿಯೇ ಹೊರಟು ಹೋದ ಬಗ್ಗೆ ಜನ ಕೇಳುವರೆಂದು ನೀವು ಯೋಚಿಸುತ್ತಿರಬಹುದು. ಇದು ಬಹಳ ಸಹಜ ಪ್ರಶ್ನೆಯಾಗಿದೆ. ವಯಸ್ಸಂತೂ 100ಕ್ಕೆ ಸಮೀಪವಿತ್ತು. 100 ವರ್ಷಗಳೆಂದು ಹೇಳಿದ್ದು ತಪ್ಪೇನಿಲ್ಲ. ಅಲ್ಪ ಸ್ವಲ್ಪ ಉಳಿದಿದ್ದನ್ನು ಆಕಾರ ರೂಪದಲ್ಲಿ ಪೂರ್ಣ ಮಾಡಲಾಗ್ತದೆ. 100 ವರ್ಷ ಬ್ರಹ್ಮಾರವರ ಸ್ಥಾಪನೆಯ ಪಾತ್ರ ಇದೆ, ಅದಂತೂ ಪೂರ್ಣವಾಗಲೇಬೇಕು. ಆದರೆ ಬ್ರಹ್ಮಾರ ನಂತರ ಬ್ರಾಹ್ಮಣರ ಪಾತ್ರ ಈಗ ನಡೀತದೆ. ಬ್ರಹ್ಮಾರವರು ಬ್ರಾಹ್ಮಣರನ್ನು ಹೇಗೆ ರಚಿಸಿದರು? ಬ್ರಹ್ಮ ತನ್ನ ರಚನೆಯನ್ನು ನೋಡುವುದಿಲ್ಲವೇ? ನಿಮಗೀಗ ಸಂಗಮದ ಜವಾಬ್ದಾರಿಯ ಕಿರೀಟವನ್ನು ಕೊಡುವುದಿಲ್ಲವೇ? ಹಾಗಾದರೆ ಸತ್ಯಯುಗದಲ್ಲಿ ದೇವತೆಗಳು ಹೇಗಾಗುವಿರಿ? ಇಲ್ಲಿ ಜವಾಬ್ದಾರಿಯೇ ಅಲ್ಲಿಗೆ ಬುನಾದಿ. ಆದ್ದರಿಂದ ಯಾರು ಪ್ರಶ್ನೆ ಕೇಳಿದರೂ ಅವರಿಗೆ ಬ್ರಹ್ಮನಿಂದ ಸ್ಥಾಪನೆ ಆಗಲೇಬೇಕೆಂಬ ಉತ್ತರವನ್ನು ಕೊಡಿ. ಈಗ ಮಕ್ಕಳ ಅಭ್ಯಾಸದ ಸಮಯ ಬಹಳ ಸಮೀಪ ಬಂದಿದೆ. ಇದರ ಬಗ್ಗೆ ಮಮ್ಮಾರವರು ನಂತರ ಪ್ರತಿಯೊಂದು ಮುರುಳಿಯಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ತಿಥಿ ತಾರೀಖನ್ನು ಹೇಳಲಾಗ್ತದೆಯೇ? ಪ್ರಶ್ನೆ ಪತ್ರಿಕೆಯಲ್ಲಿ ತಿಥಿ ತಾರೀಖನ್ನು ಹೇಳಲಾಗ್ತದೆಯೇ? ಮೊದಲು ಹೇಳದ್ದನ್ನು ಪ್ರಶ್ನೆ ಪತ್ರಿಕೆ ಎನ್ನಲಾಗ್ತದೆಯೇ? ಅನಿರೀಕ್ಷಿತವಾಗಿ ಬರುವುದನ್ನು ಪ್ರಶ್ನೆ ಪತ್ರಿಕೆ ಎನ್ನುತ್ತಾರೆ. ಯಾರ ಮನಸ್ಸಿನಲ್ಲಾದರೂ ಇದ್ದದ್ದಾದರೆ ಅದನ್ನು ಅನಿರೀಕ್ಷಿತ ಎನ್ನಲಾಗುವುದಿಲ್ಲ. ಫಲಿತಾಂಶದಲ್ಲಿ ಸಂಪೂರ್ಣ ಉತ್ತೀರ್ಣರಾಗಿರಲಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಅಲ್ಪ ಸ್ವಲ್ಪ ಕೊರತೆಯನ್ನು ನೋಡಿದರು. ಆದರೂ ಪರವಾಗಿಲ್ಲ, ಏಕೆಂದರೆ ಪುರುಷಾರ್ಥದ ಸಮಯವಾಗಿದೆ. ಆ ಪ್ರಮಾಣಕ್ಕೆ ಫಲಿತಾಂಶ ಚೆನ್ನಾಗಿದೆ ಎಂದು ಹೇಳಬಹುದು.
ಬಾಪ್ದಾದ ಇಬ್ಬರೂ ಒಂದು ವಿಷಯದ ಬಗ್ಗೆ ಖುಷಿಯಾಗಿದ್ದರು. ಅದಾವುದು ಮಕ್ಕಳು ಸಂಘಟನೆ ಮತ್ತು ಸ್ನೇಹ ಎರಡರ ಪ್ರತ್ಯಕ್ಷ ಪ್ರಮಾಣವನ್ನು ನೀಡಿದರು. ಬ್ರಹ್ಮ ತಂದೆಯವರು ವತನದಿಂದ ಇದನ್ನೇ ನೋಡ್ತಾ ಇದ್ರು. ಯಾವಾಗ ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಯಾವ ಆತ್ಮಿಕ ಸ್ಥಿತಿಯಿಂದ ಬರ್ತಾರೆ, ಯಾವ ಸ್ಥಿತಿಯಿಂದ ಮಿಲನವನ್ನು ಮಾಡ್ತಾರೆ ಎಂದು ಇದರ ಫಲಿತಾಂಶವನ್ನು ಬಾಪ್ದಾದ ಒಟ್ಟಿಗೆ ನೋಡ್ತಾ ಇದ್ರು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮನ್ನು ತಾವು ನೋಡಿಕೊಂಡು ತಮ್ಮಲ್ಲಿರುವ ಕೊರತೆಯನ್ನು ದೂರ ಮಾಡಿಕೊಳ್ಳಿ. ಇಂದಿನಿಂದ ತಮ್ಮೆಲ್ಲರಿಗೆ ಯಾರು ನಿಮಿತ್ತರೂ ಅದನ್ನಂತೂ ತಾವೆಲ್ಲ ತಿಳಿದೇ ಇರುವಿರಿ. ದೀದಿಯಂತೂ ಇದ್ದಾರೆ, ಜೊತೆಗೆ ಕುಮಾರಿಕಾ ಸಹಯೋಗಿಯಾಗಿರುವವರು. ಎಲ್ಲ ಕಾರ್ಯವ್ಯವಹಾರ ಹೇಗೆ ನಡೆಯುತ್ತಿತ್ತೋ ಅದೇ ರೀತಿ ಪ್ರಧಾನ ಕೇಂದ್ರದಿಂದ ನಡೆಯುವುದು. ಇವರಿಬ್ಬರೂ ತಮ್ಮೆಲ್ಲರ ಮೇಲ್ವಿಚಾರಣೆಯನ್ನ ಮಾಡುವವರು. ಅವಶ್ಯಕತೆ ಇದ್ದಾಗ ತಮ್ಮ ಸೇವಾ ಕೇಂದ್ರಗಳಿಗೆ ಬರುವರು. ಆದರೆ ಈಗಿನ ಪ್ರಶ್ನೆ ಪತ್ರಿಕೆ ಏನು? ಇದಂತೂ ಅನಿರೀಕ್ಷಿತವಾಗಿ ಪ್ರಶ್ನೆ ಪತ್ರಿಕೆ ಬಂತು. ಆದರೆ ಮುಂದೆ ಬರಲಿರುವ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳುತ್ತೇವೆ. ಈಗ ಏಕಮತ, ಅಂತರ್ಮುಖಿ ಮತ್ತು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಬಂಧದಲ್ಲಿ ಬನ್ನಿ. ಇದೇ ಪ್ರಶ್ನೆ ಪತ್ರಿಕೆ ಫಲಿತಾಂಶವನ್ನು ಬಾಪ್ದಾದಾರವರು ನೋಡುವರು. ಅಂತ್ಯದ ಸಮಯದಲ್ಲಿ ಬ್ರಹ್ಮನ ತನುವಿನಿಂದ ಯಾವ ಶಿಕ್ಷಣವನ್ನು ನೀಡಲಾಯಿತೋ ಅದನ್ನು ತಾವೆಲ್ಲರೂ ಕೇಳಿಯೇ ಇರುವಿರಿ, ಮತ್ತೆ ನೆನಪೂ ಇರಬಹುದು. ಇಂದಿನ ಈ ಸಂಘಟನೆಯಲ್ಲಿ ಕೆಲವನ್ನು ಕೊಡಲು ಹಾಗೂ ತೆಗೆದುಕೊಳ್ಳಲು ಬಂದಿರುವಿರಿ. ಇಂದು ತೆಗೆದುಕೊಳ್ಳುವರು ಕೊಡಲು ಸಿದ್ಧರಿರುವಿರಾ? ಏನು ಕೊಡಬೇಕಾಗುತ್ತದೆಯೋ ಗೊತ್ತಿಲ್ಲ, ಹಾಗೇನೂ ಇರಲಿಕ್ಕಿಲ್ಲ ಎಂಬ ವಿಚಾರಗಳು ಯಾರ ಸಂಕಲ್ಪದಲ್ಲಿ ಬಂದವೋ ಅವರು ಕೈಯನ್ನು ಎತ್ತಿ. ಒಂದು ವೇಳೆ ಎಲ್ಲರೂ ಸಂತುಷ್ಟರಾಗಿದ್ದರೆ ತೆಗೆದುಕೊಳ್ಳುವರು, ಕೊಡುವಾಗಲೂ ಸಂತುಷ್ಟರಾಗಿರುವರು. ಈ ಸಂಘಟನೆಯಲ್ಲಿ 2 ಮಾತುಗಳನ್ನು ದಾನ ಮಾಡಬೇಕು. 2 ಮಾತುಗಳು ಯಾವುವು? ಮುಖ್ಯವಾಗಿ ಮೊದಲನೇದು, ಇಂದಿನಿಂದ ಪರಸ್ಪರರಲ್ಲಿ ಅವಗುಣಗಳನ್ನು ನೋಡಬಾರದು, ಕೇಳಬಾರದು ಮತ್ತು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಒಂದು ವೇಳೆ ಸಹೋದರ ಅಥವಾ ಸಹೋದರಿಯ ದುರ್ಬಲತೆ ಕಂಡುಬಂದರೆ ನಿಮಿತ್ತರಿಂದ ಅವರಿಗೆ ಸೂಚನೆಗಳನ್ನು ಕೊಡಿಸಬಹುದು. 2ನೇ ಮಾತೆಂದರೆ, ಈ ಸಂಸ್ಥೆ ಹೇಗೆ ಮುಂದುವರಿಯುವುದು ಎಂಬುದನ್ನು ಈಗ ನೋಡೋಣ ಎನ್ನುವ ಅನೇಕ ಮಾತುಗಳನ್ನು ಅನೇಕರು ತಮ್ಮ ನಿಶ್ಚಯವನ್ನು ಅಲುಗಾಡಿಸಲು ಆಡ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಆದರೆ ಅವರಿಗೆ ಅವಿನಾಶಿ ಆಧಾರ ಇವರಿಗಿದೆ ಎಂಬುದು ಗೊತ್ತಿಲ್ಲ. ತಮ್ಮ ಕಲ್ಪದ ಹಿಂದಿನ ಗಾಯನದಂತೆ ಅಂಗದನ ಸಮಾನ ಯಾರೇ ಅಲುಗಾಡಿಸುವ ಪ್ರಯತ್ನ ಪಟ್ಟರೂ ಕಾಲನ್ನು ಅಲುಗಾಡಿಸಬಾರದು ಎಂಬ ಮತ್ತೊಂದು ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ರೀತಿ ನಿಶ್ಚಯ ಬುದ್ಧಿ ಅಡೋಲ ಏಕರಸವಾಗಿರುವವರೇ ಮುಂಬರುವ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವರು. ಮತ್ತು ಬ್ರಹ್ಮರವರಿಂದ ಇಷ್ಟೊಂದು ಬ್ರಾಹ್ಮಣರ ರಚನೆಯಾಯಿತು ಅಂದಾಗ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ನಿವೃತ್ತಿಯಾಗುವುದಿಲ್ಲವೇ? ತಂದೆಯು ನಿವೃತ್ತಿಯ ಅವಸ್ಥೆಯಲ್ಲಿಯೂ ನಿಮ್ಮ ಜೊತೆಗಿದ್ದಾರೆ ಎಂದು ನೀವೀಗ ತಿಳಿಯಿರಿ. ಈಗ ಮಕ್ಕಳಿಗೆ ಕಾರ್ಯವನ್ನು ಕೊಟ್ಟು ನೋಡ್ತಾ ಇರ್ತಾರೆ. ಶರೀರ ಬಿಡಲಾಗಿದೆ, ಆದರೆ ಜೊತೆ ಮತ್ತು ಕೈಯನ್ನು ಬಿಟ್ಟಿಲ್ಲ. ಬುದ್ಧಿಯ ಜೊತೆ ಮತ್ತು ಕೈಯನ್ನು ಬಿಟ್ಟಿಲ್ಲ. ಅದಂತೂ ಅವಿನಾಶಿ ಮತ್ತು ಕೊನೆಯವರೆಗೂ ಇರ್ತದೆ. ಈಗ ತಿಳಿಸಿರುವ ಈ 2 ಮಾತುಗಳನ್ನು, ಒಂದು ಕೋಲಾಹಲವಾಗದೇ ಇರುವುದನ್ನು ದಾನ ಮಾಡಬೇಕು, 2ನೇದು ಅವಗುಣಗಳನ್ನು ನೋಡದೇ ಇರುವ ದಾನವನ್ನು ಮಾಡಬೇಕು. ಈಗ ಎಲ್ಲರೂ ಇದನ್ನು ದಾನ ಮಾಡಬೇಕು, ಏಕೆಂದರೆ ಸಂಕಲ್ಪವನ್ನಂತೂ ಮಾಡಿಬಿಟ್ಟಿದ್ದೀರಿ, ಅರ್ಥಾತ್ ಕೊಟ್ಟು ಬಿಟ್ಟಿದ್ದೀರಿ. ಸಂಕಲ್ಪದಿಂದ ಕೊಟ್ಟಿರುವ ವಸ್ತುವನ್ನು ಯಾವಾಗಲೂ ಹಿಂತೆಗೆದುಕೊಳ್ಳಬಾರದು. ಒಂದು ವೇಳೆ ಮಾಯೆ ಅದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರೂ ನಿಮ್ಮ ಮೇಲೆ ಪರಿಶೀಲನೆ ಇದ್ದಾಗ ನೀವು ಉತ್ತೀರ್ಣರಾಗ್ತೀರಿ. ಈಗ ಇನ್ನೊಂದು ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಿದ್ದೇವೆ. ಬಾಪ್ದಾದಾರವರ ಕೊನೆಯ ಮುರುಳಿಯಲ್ಲಿ ದೊರೆತ ಶಿಕ್ಷಣದಂತೆ ಧ್ಯಾನ ಸಾಕ್ಷಾತ್ಕಾರಗಳು ವ್ಯರ್ಥ ಸಮಯ ಕಳೆದಂತೆ. ಆದ್ದರಿಂದ ಇದು ಬೇಡ. ಮತ್ತು ಸಂದೇಶಗಳಿಂದ ಸೇವಾ ಕೇಂದ್ರಗಳಲ್ಲಿ ನಡೆಯುವ ಪಾತ್ರವನ್ನು
ಪರೀಕ್ಷಿಸದೇ ಇರುವ ಸ್ಥಿತಿಯೂ ನಿಮ್ಮದಾಗಬಾರದು. ಅದರಿಂದ ನಿಮಿತ್ತರಾದ ದೀದಿ ಮತ್ತು ಕುಮಾರಿಯವರು ಯಾವ ಸಂದೇಶವನ್ನು ನಿಗದಿಪಡಿಸುವರೋ ಅವರಿಂದ ಸೂಚನೆಗಳು ಸಿಗುವವು. ಈ ಪಾತ್ರಕ್ಕಾಗಿಯೂ ಇವರು ಯಾರನ್ನ ನಿಮಿತ್ತ ಮಾಡುವರೋ ಅವರಿಂದ ರಹಸ್ಯಗಳು ಸ್ಪಷ್ಟವಾಗ್ತದೆ. ಭೋಗದ ಸಮಯ, ವೈಕುಂಠ ಮುಂತಾದ ಕಡೆಗಳಲ್ಲಿ ಹೋಗುವುದು ಸಮಯವನ್ನು ಹಾಳು ಮಾಡಿಕೊಂಡಂತೆ ಎಂಬ ಸೂಚನೆ ಕೊನೆಯ ಮುರುಳಿಯಲ್ಲಿ ಇತ್ತು. ಏಕೆಂದರೆ ಈ ರೀತಿಯ ಅಲೆದಾಟ ಈಗ ಶೋಭಿಸುವುದಿಲ್ಲ. ಈಗಂತೂ ನಿರಂತರ ಯಾತ್ರೆಯಿಂದ ಮತ್ತು ಶಿಕ್ಷಣದಿಂದ ಪ್ರಾಪ್ತಿಯಾಗಿರುವುದನ್ನೇ ಧಾರಣೆ ಮಾಡಿ ಪ್ರತ್ಯಕ್ಷ ಪ್ರಮಾಣ ತೋರಿಸಬೇಕಾಗಿದೆ. ಬ್ರಹ್ಮ ತಂದೆಯವರ ಜೊತೆಗೆ ಸ್ನೇಹವಿದ್ದರೆ ಸ್ನೇಹದ ಲಕ್ಷಣವೇನು? 2 ಹನಿ ಕಣ್ಣೀರನ್ನು ಸುರಿಸುವುದು ಸ್ನೇಹ ಅಲ್ಲ. ಆದರೆ ಯಾವ ವಸ್ತುವಿನೊಂದಿಗೆ ಅವರ ಬ್ರಹ್ಮ ತಂದೆಯ ಸ್ನೇಹವಿತ್ತೋ ಅದರಲ್ಲಿ ನೀವು ಸ್ನೇಹ ಇಟ್ಟುಕೊಳ್ಳುವುದನ್ನು ಸ್ನೇಹ ಅಂತ ಹೇಳುತ್ತಾರೆ. ಅವರ ಸ್ನೇಹ ಸೇವೆಯೊಂದಿಗೆ ಇತ್ತು. ಕೊನೆಯವರೆಗೂ ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ನೀಡಿದ್ದರು ತಾನೆ. ಆದ್ದರಿಂದ ಸೇವೆಯೊಂದಿಗೆ ಪ್ರೀತಿ ಇರಲಿ. ಅವರ ಆಜ್ಞೆಗಳೊಂದಿಗೆ ಇರುವ ಪ್ರೀತಿಯನ್ನು ಸ್ನೇಹವೆಂದು ಕರೆಯಲಾಗುವುದು. ತಮ್ಮ ಅನುಮತಿ ಇಲ್ಲದೆ ಸಾಕಾರ ತಂದೆಯನ್ನು ವತನಕ್ಕೆ ಏಕೆ ಕರೆಸಿಕೊಂಡರು ಎಂದು ಯಾರೂ ತಿಳಿಯಬಾರದು. ಅನುಮತಿಯನ್ನು ಕೇಳಿದ್ದರೆ ತಾವು ಕೊಡುತ್ತಿದ್ದೀರೇನು ಕೇಳ್ತಾರೆ ಬಾಬಾ. ನಾಟಕದಲ್ಲಿ ಮೊದಲು ನೋಡಿದಂತೆ ಹೋದವರಾರು ಅನುಮತಿಯನ್ನು ತೆಗೆದುಕೊಂಡು ಹೋಗಿಲ್ಲ. ಆದ್ದರಿಂದ ಬ್ರಾಹ್ಮಣ ಕುಲದ ಈ ಪದ್ಧತಿ ನಾಟಕದಲ್ಲಿದೆ ಎಂದು ತಿಳಿದುಕೊಳ್ಳಿ. ನಾಟಕದಲ್ಲಿ ನಿಗದಿಯಾಗಲ್ಪಟ್ಟ ಅಥವಾ ನಿಗದಿಯಾಗಿರ್ತಕ್ಕಂತಹ ಪದ್ಧತಿಯಾಗಿರುವುದು. ತಮ್ಮೆಲ್ಲರ ಬಹಳ ಪ್ರೀತಿ ಸಾಕಾರದ ಜೊತೆಗೆ ಇತ್ತೆಂದು ತಿಳಿಯುತ್ತೀರಿ. ಇತ್ತು ಅಲ್ವಾ? ಈಗಲೂ ಇದೆ. ಪ್ರೀತಿ ಇಲ್ಲದಿದ್ದರೆ ಈ ಸಭೆಯಲ್ಲಿ ಹೇಗೆ ಇರ್ತಿದ್ರಿ? ಸಾಕಾರದಲ್ಲಿ ಅನುಸರಿಸಲು ಇವರದೇ ತನುವಿತ್ತು. ಆದ್ದರಿಂದ ಪ್ರೀತಿ ಏಕೆ ಇರುವುದಿಲ್ಲ? ಸ್ನೇಹವಿತ್ತು, ಈಗಲೂ ಇದೆ. ಇದು ತಂದೆ ಮಕ್ಕಳ ಕುರುಹಾಗಿದೆ. ಸಾಕಾರ ತಂದೆಯು ವತನದಲ್ಲಿ ಮುಗುಳ್ನಗುತ್ತಿದ್ದರು. ಮಕ್ಕಳಿಗೆ ಸ್ನೇಹವಿದ್ದಾಗ ನನಗೇಕೆ ಇರುವುದಿಲ್ಲ? ಆದರೆ ನಾಟಕದಲ್ಲಿ ಬರುವ ಪಾತ್ರವೆಲ್ಲವೂ ಕಲ್ಯಾಣಕಾರಿ ಎಂದು ಅವರು ತಿಳಿದಿದ್ದಾರೆ. ಅವರು ವಿಚಲಿತರಾಗುವುದಿಲ್ಲ. ಅವರಂತೂ ಸಂಪೂರ್ಣ ಅಚಲ, ಅಡೋಲ, ಸ್ಥಿರವಾಗಿದ್ದರು ಹಾಗೂ ಈಗಲೂ ಇದ್ದಾರೆ. ಆದರೆ ಮಕ್ಕಳಿಗಿಂತ 1000 ಪಟ್ಟು ಜಾಸ್ತಿ ಸ್ನೇಹ ಅವರಲ್ಲಿದೆ. ಈಗ ಸ್ನೇಹದ ಪ್ರತ್ಯಕ್ಷ ಪ್ರಮಾಣವನ್ನು ನೀಡಿ ಇದು ಒಂದು ರೀತಿಯ ಅಡಗಿಕೊಳ್ಳುವ ಆಟವಾಗುತ್ತದೆ. ಆದ್ದರಿಂದ ವಿಚಾರ ಸಾಗರ ಮಂಥನ ಮಾಡಿ ಕೋಲಾಹಲದ ಮಂಥನವನ್ನು ಮಾಡಬೇಡಿ. ಪಡೆದುಕೊಂಡಂತಹ ಶಕ್ತಿಗಳನ್ನು ಪ್ರತ್ಯಕ್ಷದಲ್ಲಿ ತನ್ನಿ. ಭಾರತ ಮಾತೆ ಶಕ್ತಿಯ ಅವತಾರವೆಂಬುದು ಅಂತ್ಯದ ಉದ್ಘೋಷಣೆಯಾಗಿದೆ. ನಾಟಕದಲ್ಲಿ ನಿಗದಿಯಾದಂತೆ ಮಗ ತಂದೆಯನ್ನು ಪ್ರತ್ಯಕ್ಷ ಮಾಡುವನು. ಸಾಕಾರ ತಂದೆ ಹೇಳಿದರು, ನಾನು ಮಕ್ಕಳೊಂದಿಗೆ ಮಿಲನ ಮಾಡಲು ಬರುವೆನು ಎಂದು. ಆದರೆ ಇಂದು ಬಂದಿದ್ದರೆ ಮಕ್ಕಳು ಕಣ್ಣೀರು ಸುರಿಸ್ತಾ ಇದ್ರು. ಒಳ್ಳೆಯದು. ಬಾಪ್ದಾದ ಗುಲ್ಜಾರ್ ಸಂದೇಶಿಯ ತನುವಿನಲ್ಲಿ ಬಂದು ಮಹಾವಾಕ್ಯಗಳನ್ನು ಉಚ್ಚರಿಸಿದರು. ತಮ್ಮ ಆಕಾರಿಯನ್ನಾಗಿ ಮಾಡಲು ಬಾಪ್ದಾದಾರವರು ಇನ್ನೂ ಕಾಯಂ ಇದ್ದಾರೆ ಹಾಗೂ ಕಾಯಂ ಇರುವರು. ಈಗ ಬಾಪ್ದಾದ ತಾವೆಲ್ಲ ಆತ್ಮಿಕ ರತ್ನಗಳನ್ನು ಮಿಲನ ಮಾಡಿ ವಿದಾಯವನ್ನು ತೆಗೆದುಕೊಂಡು ಪುನಃ ಮಿಲನ ಮಾಡೋಣ. ಬಾಪ್ದಾದ ತಮ್ಮ ಕಲ್ಯಾಣ ಮತ್ತೊಂದು ಶಬ್ದವೇ ಇಲ್ಲ. ಒಳ್ಳೆಯದು. ಓಂ ಶಾಂತಿ.